ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ 2ನೇ ದಿನದ ಡೈಲಿ ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿದ್ದೀನಿ. ನನ್ನ ದಿನ ಇವತ್ತು ಶುರುವಾಗಿದ್ದು 6 ಗಂಟೆಗೆ. 6 ಗಂಟೆಗೆ ಎದ್ದೇಳಲೇಬೇಕು ಅನ್ನುವಂತಹ ಒಂದು ದೃಢ ನಿರ್ಧಾರನ ನಾನು ನೈಟೇ ಮಾಡಿದ್ದೆ. ತುಂಬ ಕೋಲ್ಡ್ ಇತ್ತು ಆಚೆ. ಮೊದಲಿಗೆ ನಾನು ಅಡುಗೆ ಮನೆಗೆ ಹೋಗಿ ಕುಕ್ಕಿಂಗ್ನ ಶುರು ಮಾಡಿದೆ. ಯೂಶ್ವಲಿ ನಾನು 7 ಗಂಟೆಗೆ ಎದ್ದೇಳಬಹುದು, ಆದರೆ ಇವತ್ತು ಒಂದು ಆನ್ಲೈನ್ ಅಪಾಯಿಂಟ್ಮೆಂಟ್ ಇತ್ತು ನನಗೆ. ತುಂಬ ದಿನದಿಂದ ಅವರು ಅಪಾಯಿಂಟ್ಮೆಂಟ್ ಕೇಳ್ತಾನೆ ಇದ್ದರು, ಆದರೆ ಮಾರ್ನಿಂಗ್ಸ್ ನಾನು ಯೂಶ್ವಲಿ ಬ್ಯುಸಿ ಆಗಿರ್ತೀನಿ. ಅದಕ್ಕೋಸ್ಕರ ಆನ್ಲೈನ್ ಅಪಾಯಿಂಟ್ಮೆಂಟ್ ಬೆಳಗ್ಗೆನೇ ಕೊಟ್ಟಿದ್ದೆ, 10 ಹಾಗೆ. 10 ಅಷ್ಟರಲ್ಲಿ ಎಲ್ಲನೂ ಮಾಡ್ಕೊಳ್ಬೇಕಿತ್ತು. ಅದಿತಿಗೆ ಎಣ್ಣೆ ಮಸಾಜ್ ಡೈಲಿ ಮಾಡೇ ಮಾಡ್ತೀನಿ. ಆ್ಯಂಡ್ ಬೇರೆ ಕೆಲಸಗಳು ಆ್ಯಂಡ್ ಬ್ರೇಕ್ಫಾಸ್ಟ್ ಕಂಪಲ್ಸರಿ ನಾನೇ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ 6 ಗಂಟೆಯಿಂದ 8 ಗಂಟೆವರೆಗೂ ಮನೆ ಕೆಲಸ, ಬ್ರೇಕ್ಫಾಸ್ಟು ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಅದಿತಿಗೆ ಆಯಿಲ್ ಮಸಾಜ್ಗೆ ನನಗೆ ಮ್ಯಾಕ್ಸಿಮಮ್ 1 ಅವರ್ ಹಿಡಿಯುತ್ತೆ. ಆಯಿಲ್ ಮಸಾಜು, ಕಡಲೆ ಹಿಟ್ಟಿನ ಪ್ಯಾಕು, ಸ್ನಾನಕ್ಕೆ 1 ಅವರ್ ಬೇಕಾಗತ್ತೆ. ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಅದಿತಿಗೆ ಆಯಿಲ್ ಮಸಾಜ್ ಮಾಡ್ತೀರಾ, ಇದುವರೆಗೂ ಮಾಡ್ತೀರಾ ಅಂತಂದರೆ, ಆಲ್ರೆಡಿ ಅದಿತಿಗೆ 18 ಮಂತ್ಸ್ ಆಗಿದೆ, ಈಗಲೂ ನೀವು ಆಯಿಲ್ ಮಸಾಜ್ ಮಾಡ್ತೀರಾ ಅಂತ. ಎಸ್, ನಾನು ಅದಿತಿಗೆ ಡೈಲಿ ಆಯಿಲ್ ಮಸಾಜ್ ಮಾಡ್ತೀನಿ. ಯಾವ ಆಯಿಲ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಮಸಾಜ್ನ ಏನಕ್ಕೆ ಡೈಲಿ ಮಾಡ್ತಿದ್ದೀನಿ ಆ್ಯಂಡ್ ಇದರಿಂದ ಅದಿತಿಗೆ ಏನೆಲ್ಲ ಬೆನಿಫಿಟ್ಸ್ ಆಗಿದೆ, ನನಗೆ ಏನೆಲ್ಲ ಅದಿತಿಗೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಬೆನಿಫಿಟ್ಸ್ ಆಗಿದೆ ಅಂತ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. 6 ಗಂಟೆಗೆ ಎದ್ದಿದ್ನಲ್ಲ, ಕೆಲಸನೂ ಆಲ್ಮೋಸ್ಟ್ ಎಲ್ಲ ಆಯಿತು. 8 ಗಂಟೆ ಅಷ್ಟರಲ್ಲಿ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೆ, ಅದಿತಿನ 8 ಗಂಟೆಗೆ ಎಬ್ಬರಿಸ್ಬೇಕು ಅಂತ. ಅದಿತಿನ ಎಬ್ಸಿಲ್ಲ ಅಂತಂದರೆ 9, 9:30, 10ವರೆಗೂ ಅದಿತಿ ಆರಾಮಾಗಿ ನಿದ್ದೆ ಮಾಡ್ತಾರೆ. ಆದರೆ ನಾನು ವರ್ಕಿಂಗ್ ಮಾಮಿ ಆಗಿರೋದ್ರಿಂದ ಅದಿತಿನೂ ನಾನೇ ನೋಡ್ಕೊಳ್ಬೇಕು, ಮನೆ ಎಲ್ಲನೂ ಮೇಂಟೈನ್ ಮಾಡೋದ್ರಿಂದ ಕೆಲವೊಂದು ಸಲ ಬೇಜಾರಿಂದನೇ ಅದಿತಿನ ನಾನು ಎಬ್ಬಿಸ್ಬಿಡ್ತೀನಿ. ಮಕ್ಕಳು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರೋದನ್ನು ನೋಡೋದೇ ಖುಷಿ. ಹಾಲು ಬಂದಿತ್ತು, ಹಾಲನ್ನ ಬಿಸಿಗಿಟ್ಟು ಅದಿತಿಗೆ ತಣ್ಣಗಾಗೋದಕ್ಕೆ ಲೋಟಕ್ಕೆಲ್ಲ ಹಾಕಿ ಬಾಗಿಲು ತೆಗೆಯೋಣ ಅಂತ ಹೋದೆ. ತುಂಬ ಕೋಲ್ಡ್ ಇತ್ತು, ಇನ್ನೂ 6 ರೀತಿಯೇ ಇತ್ತು. ಆಲ್ರೆಡಿ 7:30 ಆಗಿತ್ತು. ಬಾಗಿಲನ್ನೆಲ್ಲ ಓಪನ್ ಮಾಡಿ ಅಲ್ಲೆಲ್ಲ ಸ್ವಲ್ಪ ಆಚೆ ಎಲ್ಲ ಕ್ಲೀನ್ ಮಾಡಿ. ಆ್ಯಂಡ್ ಅದಿತಿಗೆ ನಾನು ಮಾರ್ನಿಂಗ್ ಟೈಮ್ ಯಾವುದೇ ರೀತಿ ಡೈಪರ್ ಹಾಕೋದಿಲ್ಲ. ನೈಟ್ ಟೈಮ್ ಮಾತ್ರ ವ್ರ್ಯಾಪರ್ ಜೊತೆ ಕ್ಲಾತ್ ಡೈಪರ್ಸ್ನ ಯೂಸ್ ಮಾಡ್ತೀನಿ. ಆಚೆ ಹೋದಾಗ ಎಷ್ಟು ತಣ್ಣಗಿತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ಎಲ್ಲೋ ಒಂದು ಔಟ್ಸ್ಕರ್ಟ್ಸಲ್ಲಿ ಇದ್ದೀವಿ ಅಂತ ಅನಿಸುತ್ತೆ. ನನಗೆ ನಿನ್ನೆ ಕಮೆಂಟಲ್ಲಿ ತುಂಬ ಜನ ಕೇಳ್ತಿದ್ರು, ನೀವು ಎಲ್ಲಿರೋದು ಅಂತ. ನಾನು ಯಾವುದೇ ರೀತಿ ಹಳ್ಳಿಯಲ್ಲಾಗಲಿ ಅಥವಾ ಔಟ್ಸ್ಕರ್ಟಲ್ಲಿಲ್ಲ, ಮಿಡ್ ಆಫ್ ದ ಬ್ಯಾಂಗ್ಳೂರಲ್ಲೇ ಇರೋದು. ಆದರೆ ನಮ್ಮ ಮನೆ ಪಕ್ಕ ಒಂದು ದೊಡ್ಡ ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ತುಂಬ ಒಂಥರ ಔಟ್ಸ್ಕರ್ಟ್ಸ್ ಥರ ಫೀಲ್ ಆಗುತ್ತೆ. ರಿಯಲಿ ನಾವು ಎಂಜಾಯ್ ಮಾಡ್ತೀವಿ ನಮ್ಮ ಮನೆ ಮುಂದೆ. ಅವಾಗವಾಗ ನವಿಲು ಬರುತ್ತೆ, ನವಿಲು ಡ್ಯಾನ್ಸ್ ಮಾಡೋದನ್ನು ನೋಡ್ತೀವಿ, ಆ ರೆಕ್ಕೆ ಬಿಚ್ಚಿ ಆಟಾಡೋದನ್ನು ನೋಡ್ತೀವಿ. ನಿನ್ನೆ ನೈಟೇ ಅದಿತಿ ಪ್ಯಾಂಟೀಸ್ನೆಲ್ಲ ನಾನು ವಾಶ್ ಮಾಡಿ ಡ್ರೈ ಮಾಡೋದಕ್ಕೆ ಹಾಕಿದ್ದೆ. ಈಗ ತುಂಬ ಕೋಲ್ಡ್ ಇರೋದ್ರಿಂದ ಬೆಳಗ್ಗೆ ವಾಶ್ ಮಾಡಿದ್ರೆ ನನಗೆ ಸಾಕಾಗೋದೇ ಇಲ್ಲ. ಅದಿತಿಗೆ ಆಲ್ಮೋಸ್ಟ್ ಪಾಟಿ ಟ್ರೈನಿಂಗ್ ಆಗಿದ್ರೂ ಕೆಲವೊಂದು ಸಲ ಆ್ಯಕ್ಸಿಡೆಂಟ್ಲಿ ಪೀನ ಪಾಸ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ವಾಶ್ ಮಾಡಿಟ್ರೆ ಇದು ಮಧ್ಯಾಹ್ನದಷ್ಟರಲ್ಲಿ ಡ್ರೈ ಆಗಿರುತ್ತೆ, ಅದನ್ನೇ ಯೂಸ್ ಮಾಡ್ಬೋದು ಅಂತ ನಾನು ವಾಶ್ ಮಾಡಿ ಹಾಕಿದ್ದೆ. ಅದೆಲ್ಲ ಗಾಳಿಗೆ ಕೆಳಗಡೆ ಬಿತ್ತಿದ್ದು, ಅದನ್ನೆಲ್ಲ ಕ್ಲೀನ್ ಮಾಡುವಾಗ ಅದನ್ನೆಲ್ಲ ಸರಿ ಮಾಡಿ ಕ್ಲೀನಾಗಿ ಡ್ರೈಗೆ ಹಾಕಿ ನನ್ನ ಎಲ್ಲ ಕೆಲಸ ಮುಗಿತು. ಈಗ ನನ್ನ ಗಮನ ಅದಿತಿ ಮೇಲೆ ಇನ್ನೊಂದು ಸಲ ಹೋಯಿತು. ಅಂತಂದರೆ 6 to 8 ಅದಿತಿ ಮೇಲೆ ಗಮನ ಇರಲಿಲ್ಲ. ಅಡುಗೆ ಮನೆ ಕೆಲಸ 8 ಗಂಟೆ ಆಗಿತ್ತು. ನಾನು ಟಾರ್ಗೆಟ್ ಇಟ್ಕೊಂಡಿದ್ದಂತಹ ಟೈಮು ಬಂತು. ಅಂದರೆ ತುಂಬ ಖುಷಿ ಆಗುತ್ತೆ ಅಲ್ಲ, ನಾವು ಈ ಟೈಮ್ಗೆ ನಾವು ಕೆಲಸ ಮುಗಿಸ್ಬೇಕು ಅಂತ ಅಂದಾಗ ಅದೇ ಟೈಮ್ಗೆ ಕೆಲಸ ಮುಗಿಸಿದಾಗ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಓ ಮೈ ಗಾಡ್, ನನಗಂತೂ ಆ ಕಾನ್ಫಿಡೆನ್ಸ್ ಡೈಲಿ ಸಿಗುತ್ತೆ. ಏನಕ್ಕಂತಂದರೆ ಆರ್ಗನೈಸ್ಡಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಆ್ಯಂಡ್ ಯಾವುದೇ ರೀತಿ ಸ್ಟ್ರೆಸ್ ಆಗೋದಿಲ್ಲ. ನಾನು ತುಂಬ ಫೀಲ್ ಮಾಡ್ತೀನಿ. ಎಷ್ಟು ಮುದ್ದಾಗಿ ಅದಿತಿ ನಿದ್ದೆ ಮಾಡ್ತಾಯಿದ್ರು. ಆ ನಿದ್ದೆ ಮಾಡೋದನ್ನು ನೋಡೋದೇ ಖುಷಿ. ಪ್ರತಿಯೊಬ್ಬ ತಾಯಂದಿರಿಗೂ ಸಹ ಮಕ್ಕಳು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರೋದನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಅದೇ ರೀತಿ ನನಗೂ ಖುಷಿ ಆಯಿತು. ಆ ಟೈಮಲ್ಲಿ ತುಂಬ ಮುದ್ದಾಡಬೇಕು ಅಂತ ಅನಿಸುತ್ತೆ. ಆದರೆ ನನಗೆ 10 ಗಂಟೆ ಅಷ್ಟರಲ್ಲಿ ಎಲ್ಲ ಮುಗಿಸ್ಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಅದಿತಿನ ಎಬ್ಬಿಸ್ದೆ. ಹುಟ್ಟಿದಾಗ್ಲಿಂದನೂ ಅದಿತಿ ಯಾವುದೇ ರೀತಿ ಕ್ರ್ಯಾಂಕಿ ಮಾಡೋದಿಲ್ಲ. ಮಧ್ಯರಾತ್ರಿ ನಾವು ಎಲ್ಲಾರು ಹೋಗಬೇಕು, ಔಟಿಂಗ್ ಎಲ್ಲಾರು ಹೋಗಬೇಕು ಅಂತ ಅಂದಾಗ ಎಬ್ಬಿಸಿದ್ರೆ ಆರಾಮಾಗಿ ಎದ್ದೇಳ್ತಾರೆ, ಕ್ರ್ಯಾಂಕಿ ಏನೂ ಮಾಡೋದಿಲ್ಲ. ಬೆಚ್ಚಗಿನ ಅಪ್ಪುಗೆ ಅದಿತಿನ ತಪ್ಕೊಂಡು ಮುದ್ದು ಮಾಡಿ ನನಗೆ ಅದಿತಿಯಲ್ಲಿ ಯಾವ ಕ್ವಾಲಿಟೀಸ್ ಎಲ್ಲ ಬೇಕು ಅದನ್ನು ಅದಿತಿ ಹತ್ರ ಎಲ್ಲ ಹೇಳಿ ಬಲಗಡೆ ಎಬ್ಬಿಸಿ ಕೈಯೆಲ್ಲ ಅದಿತಿಗೆ ರಬ್ ಮಾಡಿಸಿ ಕರಾಗ್ರೆ ವಸತೆ ಹೇಳಿಸ್ದೆ. ಆ್ಯಂಡ್ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಂತ ಅದಿತಿ ಹೇಳೋದನ್ನು ಕಲ್ತಿದ್ದಾರೆ. ಅದನ್ನು ಕೇಳೋದಕ್ಕೆ ಎಷ್ಟು ಚೆಂದ ಆಗುತ್ತಾ.
ಅದಿತಿ ಎದ್ರು ಹಾಲನ್ನ ನಾನು ಅಂದರೆ ತಣ್ಣಗಾಗೋದಕ್ಕೆ ಇಟ್ಟಿದ್ದೆ. ಅದನ್ನೆಲ್ಲ ಕುಡಿಸಿ ಸ್ವಲ್ಪ ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕಬೇಕಿತ್ತು. ನಮ್ಮ ವಾಷಿಂಗ್ ಮಷಿನ್ ಇರೋದು ಮಾಡಿ ಮೇಲೆ. ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದಿತಿನ ಬೇಗ ಎಬ್ಬರಿಸ್ತಿದ್ದೀನಿ. ಅಕಸ್ಮಾತ್ ಅದಿತಿ ಕ್ರ್ಯಾಂಕಿ ಆದರೆ ಅವ್ರಿಗೂ ಒಂದು ಚೇಂಜಸ್ ಇರುತ್ತೆ. ಆ್ಯಂಡ್ ಅದಿತಿಗೆ ಮಾಡಿ ಮೇಲೆ ಅಂತಂದರೆ ತುಂಬ ಇಷ್ಟ. ಸ್ಟೆಪ್ಸ್ನ ಕ್ಲೈಂಬಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಮಾಡಿ ಮೇಲೆ ಕರ್ಕೊಂಡು ಹೋದೆ. ನನ್ನ ಮೈದನ ಮಗನೂ ಇದ್ದಾನೆ, ಅದಿತಿಗಿಂತ 2 ತಿಂಗಳು ಚಿಕ್ಕವರು. ಅವರು ನಮ್ಮಿಂದನೇ ಬರ್ತಾಯಿದ್ರು. ಆದರೆ ಇಬ್ಬರನ್ನ ಕರ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಕೈಯಲ್ಲಿ ಬಟ್ಟೆ ಎಲ್ಲ ಇತ್ತು. ಅದಕ್ಕೋಸ್ಕರ ಲಾಂಡ್ರಿ ಬ್ಯಾಗ್ನ ನಾನು ಮೇಲ್ಗಡೆ ತೊಗೊಂಡು ಹೋಗೋದಿಲ್ಲ, ಜಸ್ಟ್ ಬಟ್ಟೆ ಮಾತ್ರ ತೊಗೊಂಡು ಹೋಗ್ತೀನಿ. ಅದಕ್ಕೋಸ್ಕರ ಆಚೆ ಅವ್ರನ್ನ ಒಳಗಡೆ ಬಿಟ್ಬಿಟ್ಟು ಮಾಡಿ ಮೇಲೆ ಹೋದ್ವಿ. ಅದಿತಿಗೆ ಶೂ ಎಲ್ಲ ಹಾಕ್ಕೊಂಡು ಹೋಗಿದ್ದೆ. ಅದಿತಿಗೆ ಮಾಡಿ ಮೇಲೆ ಅಂತಂದರೆ ತುಂಬ ಇಷ್ಟ. ಗಾಳಿ ಇತ್ತು, ಆದರೆ ಅದಿತಿಗೆ ಸ್ವೆಟರು ಅದೆಲ್ಲ ಹಾಕ್ತೀನಿ, ಹಾಕಲ್ಲ ಅಂತ ಏನೂ ಇಲ್ಲ. ಈ ರೀತಿ ಶಾರ್ಟ್ ಡ್ಯೂರೇಷನ್ಗೆಲ್ಲ ಏನು ಹಾಕೋದಿಲ್ಲ. ಅದಿತಿ ಆರಾಮಾಗೇ ಇದ್ದರು. ಆ್ಯಂಡ್ ಅದಿತಿಗೆ ಈಗ ಗೊತ್ತಾಗುತ್ತೆ, ಸೆಕೆ ಅನ್ನೋದು ಗೊತ್ತಾಗುತ್ತೆ, ಚಳಿ ಅನ್ನೋದು ಗೊತ್ತಾಗುತ್ತೆ. ನಾನು ಕೇಳಿದೆ, ಚಳಿ ಆಗ್ತಿದೆಯಾ ಅದಿತಿ? ಆಚೆ ಹೋಗಿದ ತಕ್ಷಣ ನಾನು ಮರ್ತು ಹೋಗ್ಬಿಟ್ಟಿದ್ದೆ ಕೋಲ್ಡ್ ಇದೆ ಅಂತ. ಕೇಳಿದ್ಕೆ ಅದಿತಿ ಚಳಿ ಏನಿಲ್ಲ ಅವ್ರಿಗೆ ಏನು ಅಂತಂದರೆ ಒಳಗಡೆ ಕರ್ಕೊಂಡು ಹೋಗಿಬಿಟ್ರೆ ಮಾಡಿ ಮೇಲೆ ಎಲ್ಲಿ ಕರ್ಕೊಂಡು ಹೋಗೋದಿಲ್ವೋ ಅಂತ, ಅಂದರೆ ಮಿಸ್ ಮಾಡಿಬಿಡ್ತೀನಿ, ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅನ್ನೋವಂಥ ಇದಕ್ಕೆ ಚಳಿ ಏನಿಲ್ಲ ಅಂತ ಅಂದರು. ಮಕ್ಳಿಗೂ ಈ ಸೆನ್ಸ್ ಎಲ್ಲ ಗೊತ್ತಾಗಬೇಕಲ್ವ ಅನ್ನುವಂಥ ಒಂದು ಇದಕ್ಕೆ ಮಾಡಿ ಮೇಲೆ ಹಾಗೆ ಕರ್ಕೊಂಡು ಹೋಗಿದ್ದೆ. ಬರೋದಕ್ಕೆ ರೆಡಿ ಇಲ್ಲ, ಯಾಕಂತಂದರೆ ಅದಿತಿನ ನಾನು ಪ್ರತಿಯೊಂದು ಕೆಲಸದಲ್ಲೂ ಇನ್ವಾಲ್ವ್ ಮಾಡ್ಕೊಳ್ತೀನಿ. ಬಟ್ಟೆ ಒಣಗಾಕಕ್ಕೆ ಹೋದಾಗ ಅದಿತಿನೇ ಕ್ಲಿಪ್ಸ್ನೆಲ್ಲ ಕೊಡ್ತಾರೆ, ನಾನು ಅದನ್ನು ಡ್ರೈಗೆ ಹಾಕಿ ಕ್ಲಿಪ್ನ ಹಾಕ್ತೀನಿ. ಅಲ್ಲಿ ಸ್ವಲ್ಪ ಹೊತ್ತು ಪೀಕಬ್ಬು ಎಲ್ಲ ಆಟಾಡಿ ಅದಿತಿನ ಹೇಗೋ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದೆ. ಹಾಲೆಲ್ಲ ಕುಡಿದಿದ್ರು ಅದಿತಿಗೆ. ನೆಕ್ಸ್ಟು ನನಗೆ ಟಾರ್ಗೆಟ್ ಇದ್ದಿದ್ದು, ನನ್ನ ನೆಕ್ಸ್ಟ್ ಕೆಲಸ ಯಾವುದು ಅಂತಂದರೆ ಅದಿತಿಗೆ ಸ್ನಾನ. ಆಯಿಲ್ ಮಸಾಜ್ 1 ಅವರ್ ಆಗಿಬಿಡತ್ತೆ ನಮ್ಮದು. ಅದಕ್ಕೋಸ್ಕರ 8:15 ನಾನು ಅದಿತಿಗೆ ಆಯಿಲ್ ಮಸಾಜ್ನ ಶುರು ಮಾಡಿದೆ. ಡೈಲಿ ನಾನು ಅದಿತಿಗೆ ಆಯಿಲ್ ಮಸಾಜ್ ಮಾಡೇ ಮಾಡ್ತೀನಿ. ನಾವು ಹುಟ್ಟಿದಾಗಿಂದ ಅದಿತಿಗೆ ಆಯಿಲ್ ಮಸಾಜನ್ನ ಡೈಲಿ ಶುರು ಮಾಡ್ಕೊಳ್ತಾನೆ ಬಂದಿದ್ದೀವಿ. ಕೋಲ್ಡ್ ಇರಲಿ, ಬೇಸಿಗೆ ಇರಲಿ, ಯಾವುದೇ ರೀತಿ ಏನೇ ಒಂದು ವಾತಾವರಣದ ಬದಲಾವಣೆ ಇದ್ರೂ ಸಹ ಆಯಿಲ್ ಮಸಾಜ್ ಅಂತೂ ನಾವು ಅದಿತಿಗೆ ಮಿಸ್ ಮಾಡೋದಿಲ್ಲ. ಇವತ್ತು ಕೋಕೋನಟ್ ಆಯಿಲ್ನ ಮಸಾಜ್ ಮಾಡೋಣ ಅಂತ ಕೋಕೋನಟ್ ಆಯಿಲ್ನ ಬಿಸಿ ಮಾಡಿ ಅದಿತಿಗೆ ಮಸಾಜ್ ಶುರು ಮಾಡಿದೆ. ಮಸಾಜ್ ಆಲ್ಮೋಸ್ಟ್ 10 to 12 ಮಿನಿಟ್ಸ್ ನಾನು ಅದಿತಿಗೆ ಮಸಾಜ್ ಮಾಡ್ತೀನಿ. ಯಾವುದೇ ರೀತಿ ಕ್ರ್ಯಾಂಕಿ ಮಾಡೋದಿಲ್ಲ. ಆ್ಯಂಡ್ ಅದಿತಿಗೆ ನಾನು ಮಸಾಜ್ ಮಾಡುವಾಗ ತುಂಬ ಎಕ್ಸ್ಪ್ರೆಸಿವ್ ಆಗಿ ಆಟ ಆಡಿಸ್ಕೊಳ್ತಾ, ರೈಮ್ಸ್ ಹೇಳಿಸ್ತಾ, ಅದಿತಿ ತುಂಬ ರೈಮ್ಸ್ ಹೇಳ್ತಾರೆ, 7ರಿಂದ 8 ರೈಮ್ಸ್ ಹೇಳ್ತಾರೆ. ಆ ರೈಮ್ಸ್ನೆಲ್ಲ ಹೇಳ್ತಿರ್ತೀನಿ. ಆ್ಯಂಡ್ ಇವತ್ತು ತಲೆಗೇನು ಸ್ನಾನ ಮಾಡಿಸ್ಲಿಲ್ಲ, ಯಾಕಂತಂದರೆ ಎಣ್ಣೆನ ಅಪ್ಲೈ ಮಾಡಿದ್ದೆ. ಅದಕ್ಕೋಸ್ಕರ ಗುರುವಾರ ತಲೆಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಜಸ್ಟು ಮೈಗೆಲ್ಲ ಕೊಬ್ಬರಿ ಎಣ್ಣೆನ ಹಾಕಿ ಮಸಾಜ್ ಮಾಡಿದೆ. ಅದಿತಿಗೂ ಮಸಾಜ್ ಇಷ್ಟ ಆಗುತ್ತೆ. ಆ್ಯಂಡ್ ಡೈಲಿ ಇದೇ ರೊಟೀನ್ ಆಗಿರೋದ್ರಿಂದ ಅದಿತಿಗೆ ಗೊತ್ತಿದೆ ಯಾವಾಗ ಏನು ಅಂತ. ನಾನು ಮಾಡಿ ಮೇಲಿಂದ ಬರುವಾಗಲೇ ಅದಿತಿಗೆ ಹೇಳ್ಕೊಂಡು ಬಂದೆ, ಮಮ್ಮ ಆಯಿಲ್ ಮಸಾಜ್ ಮಾಡ್ತಾರೆ, ಸ್ನಾನಕ್ಕೆ ಹೋಗೋಣ ಅಂತ. ನಮ್ಮದು ಸೋಲಾರ್ ಇರೋದ್ರಿಂದ ಈಗ ಅಂತಂದರೆ ತುಂಬ ಕೋಲ್ಡ್ ಇದೆ, ಬಟ್ ಆದರೂ ಸೋಲಾರಲ್ಲೇ ನಾವು ಹೀಟರ್ ಹಾಕಿಸ್ಕೊಂಡಿದ್ದೀವಿ. ಆ ಒಂದು ಸ್ವಿಚ್ ಆನ್ ಮಾಡಿಬಿಟ್ರೆ ಚೆನ್ನಾಗಿ ನೀರು ಕಾಯ್ದಿರತ್ತೆ, ನೀರು ಬಿಸಿ ಇರುತ್ತೆ. ಸೊ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಆಯಿಲ್ ಮಸಾಜ್ ಮಾಡಿದಾಗ ಸ್ವಲ್ಪ ಬಿಸಿ ನೀರೇ ಬೇಕಾಗುತ್ತೆ ಅಲ್ಲ. ಅದಿತಿಗೆ ನಾನು ಸಾಂಪ್ರದಾಯಿಕವಾಗಿ ಬಾಣಂತನ ನಾನು ಮಾಡಿಸ್ಕೊಂಡಿದ್ದು ಅಮ್ಮನ ಕೈಲಿ. ಅಂತಂದರೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ತುಂಬ ಬಿಸಿ ಬಿಸಿ ನೀರು. ಅದೇ ರೀತಿ ಅದಿತಿಗೂ ಈಗಲೂ ಸಹ ಸೆಟ್ ಆಗಿದೆ. ಯಾವುದೇ ರೀತಿ ಕ್ರ್ಯಾಂಕಿ ಮಾಡೋದಿಲ್ಲ ತುಂಬ ಬಿಸಿ ನೀರಿದ್ದಾಗ. ಆದರೆ ಕೆಲವರ ಒಪಿನಿಯನ್ ತುಂಬ ಬಿಸಿ ನೀರು ಹಾಕಬಾರ್ದು ಅಂತ ಹೇಳ್ತಾರೆ. ಬಟ್ ಮಗು ಕಂಫರ್ಟ್ ಆಗಿದೆ, ಮಗುಗೆ ಯಾವುದೇ ರೀತಿ ತೊಂದರೆ ಆಗ್ತಿಲ್ಲ ಅಂತಂದರೆ ನಾವು ಅದನ್ನು ಫಾಲೋ ಮಾಡ್ಬೋದು ಅನ್ನೋದು ನನ್ನ ಒಂದು ನಂಬಿಕೆ. ಈ ರೀತಿ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಚೆನ್ನಾಗಿ ಟ್ಯಾಪ್ ಮಾಡ್ತೀನಿ. ಇದರಿಂದ ಅದಿತಿಗೆ ತುಂಬ ಬೆನಿಫಿಟ್ಸ್ ಆಗಿದೆ ಆ್ಯಂಡ್ ನನಗೂ ಸಹ ಬೆನಿಫಿಟ್ಸ್ ಆಗಿದೆ. ಸಾಕಷ್ಟು ತಾಯಂದಿರ ಪ್ರಶ್ನೆ ಏನು ಅಂತಂದರೆ, ಆಯಿಲ್ ಮಸಾಜು ಈ ಟೈಮ್ ಕೋಲ್ಡಲ್ಲಿ ಮಾಡ್ತೀರಲ್ಲ, ಈಗ ಟೈಮು ಕೋಲ್ಡ್ ಇದೆ ಈಗಲೂ ಮಾಡ್ತೀರಾ ಅಲ್ವಾ, ಕೋಲ್ಡ್ ಆಗೋದಿಲ್ವಾ ಅಂತ. ಆಯಿಲ್ ಮಸಾಜ್ ಮಾಡೋದ್ರಿಂದ ಖಂಡಿತವಾಗ್ಲೂ ಕೋಲ್ಡ್ ಆಗೋದಿಲ್ಲ. ಈ ಟೈಮಲ್ಲಿ ಮಕ್ಕಳ ಒಂದು ತ್ವಚೆಗೆ ಆಯಿಲ್ ಅನ್ನೋದು ಬೇಕಾಗುತ್ತೆ. ತುಂಬ ಚೆನ್ನಾಗಿ ಪೆನಿಟ್ರೇಟ್ ಆದರೆ ಮಕ್ಕಳಿಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ. ಮಕ್ಕಳ ಚರ್ಮ ಕಾಂತಿಯುತವಾಗುತ್ತೆ ಮತ್ತು ಇನ್ನಿತರವಾದ ಒಂದು ಬೆನಿಫಿಟ್ಸ್ ಆಯಿಲ್ ಮಸಾಜಿಂದ ಇದೆ. ಈ ಟೈಮಲ್ಲಿ ಮಕ್ಕಳು ತುಂಬ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ, ಓಡಾಡ್ತಿರ್ತಾರೆ, ಮೈಕೈ ನೋವೆಲ್ಲ ಚೆನ್ನಾಗಿ ಬಂದಿರುತ್ತೆ, ಬೆಳಗ್ಗೆ ಎಲ್ಲ ಆಟ ಆಡ್ತಿರ್ತಾರೆ. ಈ ಸಮಯದಲ್ಲಿ ನಾವು ಆಯಿಲ್ ಮಸಾಜ್ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆ ನೀರು ಅಂತಂದರೆ ಬಿಸಿ ಬಿಸಿ ನೀರಿನಿಂದ ಸ್ನಾನ ಮಾಡಿಸೋದ್ರಿಂದ ಮೈಕೈ ನೋವೆಲ್ಲ ಹೋಗುತ್ತೆ ಆ್ಯಂಡ್ ನಿದ್ದೆನೂ ಸಹ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಇಂಪಾರ್ಟೆಂಟ್ ಏನು ಅಂತ ಅನಿಸೋದು, ನನಗೆ ಯಾವ ರೀತಿ ಅದಿತಿಗೆ ಆಯಿಲ್ ಮಸಾಜ್ ಮಾಡಿರೋದ್ರಿಂದ ಏನು ನನಗೆ ಬೆನಿಫಿಟ್ಸ್ ಆಗಿದೆ ಅಂತಂದರೆ, ಅದಿತಿ ಜೊತೆ ಬಾಂಡಿಂಗ್ನ ತುಂಬ ಚೆನ್ನಾಗಿ ಬೆಳೆಸ್ಕೊಂಡಿದ್ದೀನಿ. ಯಾಕಂತಂದರೆ
ತಾಯಿಗೆ ಸಿಗೋದು ತುಂಬ ಕಡಿಮೆ ಸಮಯ. ಹಿಂದಿನ ಕಾಲದಲ್ಲೂ ಸಹ ತುಂಬ ಕೆಲಸಗಳು ತಾಯಿನೇ ಮಾಡ್ಕೊಳ್ಬೇಕಿತ್ತಲ್ವ. ಆ ಸಮಯದಲ್ಲಿ ಎಣ್ಣೆ ಮಸಾಜು ತಾಯಿ ಮಗುಗೆ ಮಾಡೋದ್ರಿಂದ ತಾಯಿ ಮತ್ತು ಮಗುವಿನ ನಡುವೆ ಒಂದು ಒಳ್ಳೆ ಬಾಂಡಿಂಗ್ ಬರುತ್ತೆ ಅಂತ ನಾನು ಒಂದು ಬುಕ್ಕಲ್ಲಿ ಓದಿದ್ದೆ. ಆ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಸಹ ಫೇಸ್ ಮಾಡ್ತಿದ್ದೀನಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ನ ಫೀಲ್ ಸಹ ಮಾಡ್ತಿದ್ದೀನಿ. ಅದಿತಿಗೆ ಆಯಿಲ್ ಮಸಾಜ್ನ ನಾನು ಡೈಲಿ ಮಾಡೇ ಮಾಡ್ತೀನಿ ಅಂತ ನಿಮಗೆಲ್ಲರಿಗೂ ಹೇಳಿದೆ. ಅದೇ ರೀತಿ ಈ ಒಂದು ಆಯಿಲ್ ಮಸಾಜಲ್ಲಿ ಅದಿತಿ ಜೊತೆ ಐ ಕಾಂಟ್ಯಾಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ಆ್ಯಂಡ್ ಆಟ ಆಡ್ತಾ ರೈಮ್ಸ್ ಹಾಡ್ತಾ ಇದರಿಂದ ಅದಿತಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಈ ಒಂದು ಆಯಿಲ್ ಮಸಾಜ್ ಟೈಮ್ನ ನಾವು ಒಂಥರ ಲರ್ನಿಂಗ್ ಟೈಮ್, ಒಂಥರ ಫೇಸ್ ಟು ಫೇಸ್ ಟೈಮ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಈ ಒಂದು ಆಯಿಲ್ ಮಸಾಜಿಂದ ಅದಿತಿಗೆ ಯಾವ ರೀತಿ ಬೆನಿಫಿಟ್ಸ್ ಆಗಿದೆ ಅಂತಂದರೆ, ಅದಿತಿ ಸ್ಕಿನ್ನಲ್ಲೂ ಸಹ ತುಂಬ ಬದಲಾವಣೆ ಆಗಿದೆ. ಆ್ಯಂಡ್ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಯಾವುದೂ ಅದಿತಿಗೆ ಇಲ್ಲ. ಎದ್ದಿದ ತಕ್ಷಣ ಅದಿತಿ ಪಾಟಿ ಪಾಸ್ ಮಾಡ್ತಾರೆ. ಅದಿತಿಗೆ ಮಾಡಿ ಮೇಲೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ನಾನು ವ್ರ್ಯಾಪರ್ಸ್ನೆಲ್ಲ ಚೇಂಜ್ ಮಾಡಿಸಿ ಅದಿತಿ ಪಾಟಿ ಪಾಸ್ ಮಾಡಿದ್ರು, ವಾಶ್ ಎಲ್ಲ ಮಾಡಿ ಅದಿತಿಗೆ ಸೂಪರ್ ಬಾಟಮ್ಸ್ದು ಒಂದು ನ್ಯಾಪಿ ಹಾಕಿ ಮಾಡಿ ಮೇಲೆ ಕರ್ಕೊಂಡು ಹೋಗಿದ್ದು. ಈ ರೀತಿ ಡೈಲಿ ಆಯಿಲ್ ಮಸಾಜ್ ಮಾಡೋದ್ರಿಂದ ಟಮ್ಮಿ ಮಸಾಜ್ ಸಹ ನಾನು ಆಯಿಲ್ ಮಸಾಜ್ ಮಾಡುವಾಗಲೇ ನಾನು ಮಾಡ್ತೀನಿ. ಅದರಿಂದ ಅದಿತಿಗೆ ಯಾವುದೇ ರೀತಿ ಕಾನ್ಸ್ಟಿಪೇಷನ್ ಆಗೋದಿಲ್ಲ, ಪೂಪ್ನ ಕರೆಕ್ಟಾಗಿ ಪಾಸ್ ಮಾಡ್ತಾರೆ. ಆ್ಯಂಡ್ ಬೋನ್ಗಳಿಗೂ ಸಹ ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಬೆನಿಫಿಟ್ಸ್ ಇದೆ. ಆ್ಯಂಡ್ ಒನ್ ಮೋರ್, ಅದಿತಿಗೆ ಆಯಿಲ್ ಮಸಾಜ್ ಮಾಡೋದ್ರಿಂದನೇ ಸಹ ನಿದ್ದೆ ಸಹ ತುಂಬ ಚೆನ್ನಾಗಿ ಮಾಡ್ತಾರೆ. ಡೈಲಿ 2 to 3 hours ನ್ಯಾಪ್ ಸಹ ತೊಗೊಳ್ತಾರೆ. ಒಂದ್ಸಲ ಒಂದು ಸ್ಟ್ರೆಚ್ಚಲ್ಲೇ 4 hours ನ್ಯಾಪ್ ಸಹ ತೊಗೊಂಡಿದ್ದಾರೆ. ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿದೆ. ಈ ರೀತಿ 10 to 12 minutes ಮಸಾಜ್ ಆದಮೇಲೆ ಅದಿತಿನ ಈ ರೀತಿ ಚೇರ್ ಮೇಲೆ ಕೂರಿಸ್ತೀನಿ. ಅದಾದಮೇಲೆ ನನ್ನ ಒಂದು ನೆಕ್ಸ್ಟ್ ಪ್ರಿಪ್ರೇಷನ್ ಯಾವುದು ಅಂತಂದರೆ ಕಡಲೆ ಹಿಟ್ಟಿನ ಪ್ಯಾಕ್ ಹಾಕ್ಕೊಳ್ಳೋದಕ್ಕೆ. ಅಂತಂದರೆ ಅದಿತಿಗೆ ಕಡಲೆ ಹಿಟ್ಟಿನ ಪ್ಯಾಕ್ ಡೈಲಿ ಹಾಕ್ತೀನಿ. ಸೋಪ್ ಯಾವುದು ನಾನು ಯೂಸ್ ಮಾಡೋದಿಲ್ಲ, ಡೈಲಿ ಸೋಪ್ ಯೂಸ್ ಮಾಡೋದಿಲ್ಲ. ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾನು ಸೋಪ್ ಯೂಸ್ ಮಾಡ್ತೀನಿ. ಕಡಲೆ ಹಿಟ್ಟಿನ ಪ್ಯಾಕ್ನ ಹಾಕಿ ಅದಿತಿ ಈ ರೀತಿ ಆಟ ಆಡ್ತಿರ್ತಾರೆ. ಅಷ್ಟರಲ್ಲಿ ನಾನು ಅದಿತಿ ಮುಂದೆನೇ ನಾನು ಬ್ರಷ್ ಮಾಡ್ತೀನಿ. ಯಾಕಂತಂದರೆ ಅದಿತಿಗೂ ಬ್ರಷಿಂಗ್ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಮಕ್ಳಿಗೂ ಅರ್ಥ ಆಗಬೇಕಲ್ವ ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ ಅದಿತಿ ನಾನು ಒಟ್ಟಿಗೆ ಬ್ರಷಿಂಗ್ ಮಾಡಿ ಅಷ್ಟರಲ್ಲಿ ಈ ಕಡಲೆ ಹಿಟ್ಟಿನ ಪ್ಯಾಕೂ ಸಹ ಸ್ವಲ್ಪ ಡ್ರೈ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ನಾನ ಶುರುವಾಗುತ್ತೆ. ಸ್ನಾನನೂ 10 minutes ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು 1 hour ನಮಗೆ ಅದಿತಿಗೆ ಸ್ನಾನಕ್ಕೆ ಟೈಮ್ ಬೇಕಾಗುತ್ತೆ ಅನ್ನುವಂಥ ಒಂದು ಕಾರಣಕ್ಕೆ ನಾನು ಎಲ್ಲನೂ ಸಹ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. 6 o'clockಗೆ ಎದ್ದಕ್ಕೆ 6 to 8 ಕೆಲಸ ಆಯಿತು. 8:15 to 9:15 ನನಗೆ ಈ ಒಂದು ಅದಿತಿಯ ಎಣ್ಣೆ ಮಸಾಜು, ಕಡಲೆ ಹಿಟ್ಟಿನ ಪ್ಯಾಕು, ಸ್ನಾನ ಆಗುತ್ತೆ. ಆ್ಯಂಡ್ ರೆಡಿ ಮಾಡಿಸಿ ಆಲ್ರೆಡಿ ನಾನು ರಾಗಿ ದೋಸೆಗೆ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಂಡ್ಬಿಟ್ರೆ ಅದಿತಿ ಬ್ರೇಕ್ಫಾಸ್ಟು ಆಗಿಬಿಡುತ್ತೆ. ಅಷ್ಟರಲ್ಲಿ ನಂದು ಸ್ನಾನ ಎಲ್ಲ ಮುಗಿದು ಅದಿತಿನೂ ರೆಡಿ ಮಾಡ್ತೀನಿ. ಈ ರೀತಿ ಪ್ರತಿದಿನ ಸ್ನಾನ ಆಗಿದ ತಕ್ಷಣ ಅದಿತಿಗೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಕೂರಿಸ್ತೀನಿ. ಡೈಲಿ ರೊಟೀನ್ ಸೆಟ್ ಆಗಿರೋದ್ರಿಂದ ಯಾವುದು ಅದಿತಿಗೆ ಹೊಸದಲ್ಲ. ಆ್ಯಂಡ್ ನನಗೂ ಇದು ತುಂಬ ಕೆಲಸಗಳಿಗೆ ಸಪೋರ್ಟ್ ಮಾಡುತ್ತೆ. ಕೆಲವೊಂದು ಸಲ ಮಕ್ಕಳು ತುಂಬ ಹಿಂದೆನೇ ಇದ್ದರೆ ಹಿಂಸೆ ಅನಿಸುತ್ತೆ ಅಲ್ವಾ. ಅದಕ್ಕೋಸ್ಕರ ಈ ರೀತಿ ಡೈಲಿ ಪ್ರಾಕ್ಟೀಸ್ನ ಮಕ್ಕಳಿಗೆ ಶುರು ಮಾಡಿಬಿಟ್ರೆ ಮಕ್ಕಳಿಗೆ ಅರ್ಥ ಆಗುತ್ತೆ ಯಾವ್ದು ಆದಮೇಲೆ ಯಾವುದನ್ನು ಮಾಡಬೇಕು ಅಂತ. ಈ ರೀತಿ ಅದಿತಿ ಕೂತ್ಕೊಂಡಿರುವಾಗ ನಾನು ಬಟ್ಟೆಗಳನ್ನೆಲ್ಲ ತೆಗೆದು ಇಟ್ಕೊಳ್ತೀನಿ, ಕ್ರೀಮೆಲ್ಲ ತೆಗೆದಿಟ್ಕೊಳ್ತೀನಿ. ಕೆಲವೊಂದು ಸಲ ಮುಂಚೆನೇ ಎಲ್ಲ ತೆಗೆದಿಟ್ಕೊಳ್ತೀನಿ. ಆದರೆ ಎಲ್ಲ ಸಲವೂ ಒಂದೇ ರೀತಿ ಆಗೋದಿಲ್ಲ ಅಲ್ವಾ, ನಾವು ಮರ್ತು ಬಿಡ್ತೀವಿ. ಇವತ್ತು ಆ್ಯಕ್ಚುಲಿ ಮರ್ತು ಬಿಟ್ಟಿದ್ದೆ. ಅದಕ್ಕೋಸ್ಕರ ಅದಿತಿನ ಚೇರ್ ಮೇಲೆ ಕೂತ್ಕೊ ಅಂತ ಹೇಳಿ ಬಟ್ಟೆ ಎಲ್ಲ ತೊಗೊಂಡು ಕ್ರೀಮು ಅವ್ರದ್ದು ಏನೇನು ಸ್ಕಿನ್ ಪ್ರಾಡಕ್ಟ್ಸ್ ಇದೆ ಅದನ್ನೆಲ್ಲ ತೊಗೊಂಡು ಅದಿತಿನ ರೆಡಿ ಮಾಡಿದೆ. ಅಷ್ಟರಲ್ಲಿ ನಾನು ರೆಡಿಯಾಗಿ ತುಂಬ ಕ್ಯೂಟಾಗಿ 2 ಜುಟ್ಟು ಹಾಕಿದ್ದೆ. ಆ ಜುಟ್ಟೇನು ಜಾಸ್ತಿ ಹೊತ್ತು ಇಟ್ಕೊಳ್ಳೋದಿಲ್ಲ. ಅವ್ರಿಗೆ ಈ ರೀತಿ ರೆಡಿ ಮಾಡಿದ ತಕ್ಷಣ ಕನ್ನಡಿ ಮುಂದೆ ಬಂದು ಎಲ್ಲರೂ ಕೇಳ್ತಾರೆ, ಮನೇಲಿರೋನೆಲ್ಲ ಕೇಳಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೇಳಿ ಆಡೋದಕ್ಕೆ ಶುರು ಮಾಡಿದ್ರು. ಅವ್ರು ಆಟ ಆಡ್ತಿದ್ರು. ಅಷ್ಟರಲ್ಲಿ ನಾನು ಮನೆಯವ್ರಿಗೆಲ್ಲ ರಾಗಿ ದೋಸೆ ಹಾಕಿ ಅದಿತಿಗೂ ರಾಗಿ ದೋಸೆನೇ ಕೊಟ್ಟಿದ್ದೆ ಬ್ರೇಕ್ಫಾಸ್ಟ್ಗೆ. ಕ್ಯಾಪ್ಸಿಕಮ್ ಗೊಜ್ಜನ್ನ ಡಿಪ್ಪಿಂಗ್ ಕೊಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಖಾರ ಆಗಿತ್ತು. ಅದಿತಿಗೆ ರಾಗಿ ದೋಸೆ ಮೇಲೆ ತುಪ್ಪ ಹಾಕಿ ರಾಗಿ ದೋಸೆನ ಕೊಟ್ಟೆ. ಅದಿತಿ ಬ್ರೇಕ್ಫಾಸ್ಟ್ ಮಾಡಿದ್ರು. ಸ್ವಲ್ಪ ಹೊತ್ತು ಸೆಲ್ಫ್ ಫೀಡಿಂಗ್ ಇತ್ತು. ಅದಾದಮೇಲೆ ನಾನು ಫೀಡ್ ಮಾಡಿಸಿ ನನ್ನ ಬ್ರೇಕ್ಫಾಸ್ಟು ಮುಗಿಸಿ ನನ್ನ ಥೆರಪಿನ ನಾನು ಶುರು ಮಾಡಿದೆ. ಅದಿತಿ ಸೆಲ್ಫ್ ಪ್ಲೇ ಆಟ ಆಡ್ತಿದ್ರು. ಇದಾಗಿತ್ತು ಇವತ್ತಿನ ನನ್ನ ಡೈಲಿ ವ್ಲಾಗ್. ನಿಮಗೆ ಗೊತ್ತಾಯಿತು ಅನಿಸುತ್ತೆ ಅಲ್ಲ, ಆಯಿಲ್ ಮಸಾಜಿಂದ ನನಗೆ ಮತ್ತು ಅದಿತಿಗೆ ಯಾವ್ಯಾವ ರೀತಿ ಎಷ್ಟೆಲ್ಲ ಬೆನಿಫಿಟ್ಸ್ ಆಗಿದೆ ಅಂತ. ಇದೇ ರೀತಿ ಸಾಕಷ್ಟು ಮಾಹಿತಿ ಮತ್ತು ನಾನು ಅದಿತಿ ಎಂಜಾಯ್ ಮಾಡ್ತಿರುವಂತಹ ನಮ್ಮ ಪೇರೆಂಟ್ಹುಡ್ ಆ್ಯಂಡ್ ನನ್ನ ಮದರ್ಹುಡ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮುಂದಿನ ವೀಡಿಯೋಸಲ್ಲಿ. ನಿಮಗೆ ಏನೇ ಪ್ರಶ್ನೆ ಇದ್ದರೂ ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಿಮಗೆ ಯಾವ ಮಾಹಿತಿ ಬಗ್ಗೆ ವೀಡಿಯೋಸ್ ಬೇಕು, ನಿಮಗೆ ಯಾವ ಕಂಟೆಂಟ್ ಬಗ್ಗೆ ವೀಡಿಯೋಸ್ ಬೇಕು ಅಂತಲೂ ಸಹ ನನಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಬೈ ಬೈ, ಲವ್ ಯು ಆಲ್.